ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಮ್ಮ ಮನೆಯಲ್ಲಿ ದಸರಾ ಬೊಂಬೆಯನ್ನು ಇಟ್ಟಿದ್ದೀನಿ. ಬೊಂಬೆ ಇಡೋದಂದರೆ ಅದೇನೋ ಸಂತೋಷ, ಅದೇನೋ ಸಡಗರ, ಅದೇನೋ ಸಂಭ್ರಮ. ಪ್ರತಿ ವರ್ಷ ಅಂದ್ಕೊಳ್ಳೋದು ಮುಂದಿನ ವರ್ಷ ಹೇಗೆ ಮಾಡೋದು, ಎಷ್ಟು ವಿಭಿನ್ನವಾಗಿ ಮಾಡೋದು, ಮತ್ತು ಆಗುತ್ತಾ ಆಗಲ್ವಾ, ಈ ಎಲ್ಲ ಗೊಂದಲಗಳ ನಡುವೆ ಕೂಡ ಪ್ರತಿ ವರ್ಷ ಹೇಗೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮಗೆ ನಮ್ಮ ಮನೆಯನ್ನು ಬೊಂಬೆ ತೋರಿಸ್ಬೇಕಂತ ನಂಗೆ ತುಂಬ ಇಷ್ಟ. ಎಷ್ಟೋ ಜನಗಳನ್ನು ಕರೆದು ಕುಂಕುಮ ಕೊಟ್ಟು ಬೊಂಬೆ ತೋರಿಸ್ತೀವಿ. ಬರಲಿಕ್ಕಾಗದವರಿಗೆ ಹೀಗಾದರೂ ತೋರಿಸಬಹುದಲ್ಲ ಅನ್ನುವಂಥ ಒಂದು ಪ್ರಯತ್ನ. ಪಟ್ಟದ ರಾಜಾರಾಣಿಯನ್ನು ಕೂರಿಸಿದ್ದೇವೆ. ಇದಕ್ಕೆ ಅಲಂಕಾರಕ್ಕಾಗಿ ಹೂಮಾಲೆಯ ಜೊತೆಗೆ ನವಿಲುಗರಿಯನ್ನು ಇಟ್ಟಿದ್ದೀವಿ. ನವಿಲುಗರಿ ಅಂದ ತಕ್ಷಣ ಅದೇನೋ ಖುಷಿ ಅನಿಸುತ್ತಲ್ಲ. ಆ ಮೋಡಗಳನ್ನು ನೋಡಿದಾಗ ನವಿಲು ಕುಣಿಯುವ ಬಗೆ, ನಮ್ಮ ರಾಷ್ಟ್ರಪಕ್ಷಿ ಎನ್ನುವಂಥ ಹೆಮ್ಮೆ, ಕೃಷ್ಣನ ಮುಡಿಯಲ್ಲಿರುವಂಥ ಶಿಖಂಡ ಎನ್ನುವಂಥ ಒಂದು ಹೆಮ್ಮೆ, ಇವೆಲ್ಲ ಸೇರಿ ನವಿಲುಗರಿಯ ಕಂಡ್ರೆ ಅದೇನೋ ಆಕರ್ಷಣೆ ಅನಿಸುತ್ತೆ. ಗೊಂಬೆ ಹಬ್ಬ ಯಾತಕ್ಕೆ ಮಾಡ್ತೀವಿ, ನಾವು ಯಾತಕ್ಕೆ ಕೂರಿಸ್ತೀವಿ, ಇದರ ಹಿನ್ನೆಲೆ ಏನು ಎಲ್ಲವನ್ನು ನಾನು ಕಳೆದ ಬಾರಿ ನನ್ನ ಶ್ರೀ ಶುಭ ನುಡಿ ಚಾನಲಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. ಮತ್ತೆ ಅದನ್ನೇ ಹೇಳೋ ಬದಲು ಅಟ್ಲೀಸ್ಟ್ ಏನು ಮಾಡಿದ್ದೀನಿ ಅದನ್ನು ತೋರಿಸೋಣ ಅನ್ನುವಂಥ ಒಂದು ಇದರಿಂದ ಮಾಡ್ತಾ ಇದ್ದೀನಿ. ಎರಡು ಜೊತೆ ಪಟ್ಟದ ರಾಜಾರಾಣಿ ಇದೆ. ಅವರು ಇದ ಮೇಲೆ ಆನೆ ಇರಲೇಬೇಕಲ್ಲ. ಮೈಸೂರು ಅರಮನೆ ಇದೆಯಲ್ಲ, ಇದಕ್ಕೂ ನಮ್ಮ ದಸರಾ ಜಂಬೂ ಸವಾರಿ ಮತ್ತು ನವರಾತ್ರಿ ಆಚರಣೆಗೂ ಅವಿನಾಭಾವವಾದ ಸಂಬಂಧ ಇದೆ. ಹಾಗಾಗಿ ಮೈಸೂರು ಅರಮನೆಯನ್ನು ಹಿಡಿದೇ ನಾವು ಬೊಂಬೆಯನ್ನು ಇಟ್ಟಿದ್ದು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾವಾಗಲೂ. ಇಲ್ಲಿ ಒಂದು ಕಡೆ ಆಯಿತಾ, ಇಲ್ಲಿ ದಶಾವತಾರವನ್ನು ಇಟ್ಟಿದ್ದೇನೆ. ವಿಷ್ಣುವಿನ 10 ಅವತಾರಗಳು. ಡಾರ್ವಿನ್ ಏನು ಥಿಯರಿ ಆಫ್ ಎವಲ್ಯೂಷನ್ ಹೇಳ್ದ, ಅದಕ್ಕೂ ಮುಂಚೆನೇ ನಮ್ಮ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಯಿತು. ಮತ್ತು ಅಷ್ಟು ಜ್ಞಾನಿಗಳಾಗಿದ್ದರು ಅಂತ ನೆನೆಸ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತಲ್ಲ. ನವರಾತ್ರಿ ಈ ಸಲ ಹೊಸದಂದರೆ ವಿಠೋಬ ರುಕ್ಮಾಯಿ 2 ಪೇರಿದೆ. ಒಂದು ಪುರಿ ಜಗನ್ನಾಥ ಇದ್ದಾನೆ, ಇದು ಹೊಸದು. ಈ ದಶಾವತಾರ ಕಳೆದ ವರ್ಷನೇ ಇಟ್ಟಿದ್ದೆ. ಇನ್ನು ರಾಮ ಪಟ್ಟಾಭಿಷೇಕ ಇದು ಕೂಡ ಕಳೆದ ಬಾರಿ ಇಟ್ಟಿದ್ದೇನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ವಸಿಷ್ಠ, ವಿಶ್ವಾಮಿತ್ರ ಎಲ್ಲ ಇದ್ದಾರೆ. ಇದಕ್ಕೆ ಹೊಸದಾಗಿ ಆ್ಯಡೆಡ್ ಅಂದರೆ ಇದೊಂದು, ಮತ್ತು ರಾಮ ಮಂದಿರ. ಮೊನ್ನೆ ತಾನೇ ನಮ್ಮ ಇಡೀ ದೇಶದ ಹೆಮ್ಮೆಯ ಪ್ರತೀಕವಾಗಿರುವಂತಹ ರಾಮ ಮಂದಿರದ ಒಂದು ಚಿತ್ರ ಇಲ್ಲಿ ನೋಡಬಹುದು. ಒಂದು ಪುಟ್ಟ ಪ್ರತಿಕೃತಿ ಇದೆ. ಇದೊಂದು ಹೊಸ ಅಡಿಷನ್, ವಿಶ್ವರೂಪ ದರ್ಶನ. ಭಗವದ್ಗೀತೆಯನ್ನು ಬೋಧಿಸಿದಂತಹ ಕೃಷ್ಣ ಎಷ್ಟು ದೊಡ್ಡ ಜ್ಞಾನಿ, ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅನ್ನೋದನ್ನು ನಾವು ಭಗವದ್ಗೀತೆ ಓದಿದರೆ ಮಾತ್ರ ಗೊತ್ತಾಗೋದು. ಅರ್ಜುನ ತನ್ನ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟುಬಿಟ್ಟು ಬಂಧನಗಳಿಂದ ಆವೃತ್ತನಾಗಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದಾಗ ಅವನ ಮನಸ್ಸನ್ನು ಪರಿವರ್ತಿಸಿದ ಆ ಭಗವದ್ಗೀತೆ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಒಂದು ಬೋಧನೆಯಾಗಿದೆ. ಅದರ ಒಂದು ಚಿತ್ರವನ್ನು ಬಿಂಬಿಸುವಂಥದ್ದು. ಇದು ಗುರುವಾಯೂರಿಂದ ತಂದಿರುವ ಆನೆ, ತುಂಬ ಸೊಗಸಾದ ಆನೆ ಇದೆ ಇಲ್ಲಿ. ಇದನ್ನು ಬಿಟ್ಟರೆ ಪ್ರತಿ ವರ್ಷದ ಹಾಗೆ ಮದುವೆ ಸಾಮಾನುಗಳು, ವರಪೂಜೆ ಇರಬಹುದು, ಕಾಶಿ ಯಾತ್ರೆ, ಅರಿಶಿನವನ್ನು ಕೊಟ್ಟುವುದು, ಸಂಗೀತ ವಾದ್ಯಗಳು, ಉಯ್ಯಾಲೆ, ಉರುಟಣೆ, ಯಜ್ಞವನ್ನು ಮಾಡುವಂಥದ್ದು, ಮನೆ ತುಂಬಿಸಿಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಮಂಗಳವಾದ್ಯಗಳೇನಿದೆ ಅದನ್ನೆಲ್ಲವನ್ನು ತೋರಿಸುವಂಥದ್ದು. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು ಅನ್ನೋ ಹಾಡು ನೆನಪು ತರುವ ಹಾಗೆ ಮದುವೆ ಆದಮೇಲೆ ಮದುವೆ ಊಟ ಇರಬೇಕಲ್ಲ, ಅದಿದೆ. ಮತ್ತೊಂದು ಪಕ್ಕದಲ್ಲಿ ಕಳೆದ ವರ್ಷವೂ ತೋರಿಸಿದ್ದೆ ಅಷ್ಟಲಕ್ಷ್ಮಿಯರು. ನಮ್ಮ ಏನೇನು ಆಸೆಗಳಿದೆಯೋ ಅದನ್ನೆಲ್ಲ ಅವಳು ಪೂರೈಸಲಿ, ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಲಿ ಅನ್ನುವಂಥ ಉದ್ದೇಶದಿಂದ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿದ ಹಾಗೆ ದೇವಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಶಕ್ತಿಯನ್ನು ಉಳ್ಳವಳಾಗಿರುತ್ತಾಳೆ. ಏಕೆಂದರೆ
ಈ 9 ದಿನಗಳು ಏನಿದೆ ಫೆಮಿನೈನ್ ಕ್ಯಾರೆಕ್ಟ್ರು ತುಂಬ ವಿಜೃಂಭಿಸುತ್ತೆ. ಅಂದರೆ ಇದು ಹೆಣ್ಣು ಗಂಡು ಅನ್ನುವಂಥ ಲಿಂಗ ಭೇದ ಅಲ್ಲ, ಫೆಮಿನೈನ್ ಕ್ಯಾರೆಕ್ಟ್ರ್ ಏನಿದೆ ಅದು ಊರ್ಜಿತವಾಗುವಂತಹ ಸಂದರ್ಭ. ಹಾಗಾಗಿ ನಾವು ನವರಾತ್ರಿನಲ್ಲಿ ದೇವಿಯನ್ನು ಆರಾಧಿಸುವಂಥದ್ದು, ಆಕೆ ಹೆಚ್ಚು ಹೆಚ್ಚು ಶಕ್ತಿವಂತಳಾಗಿ ದುಷ್ಟರನ್ನು ಸಂಹಾರ ಮಾಡಲಿ, ಎಲ್ಲರನ್ನ ರಕ್ಷಿಸಲಿ ಅನ್ನುವಂಥ ಒಂದು ಉದ್ದೇಶದಿಂದ ನವರಾತ್ರಿಯನ್ನು ಆಚರಿಸುವುದು. ಹಾಗಾಗಿ ಅಷ್ಟಲಕ್ಷ್ಮಿಯರ ದರ್ಶನವನ್ನು ಒಂದು ಸರ್ತಿ ಮಾಡಿಬಿಡೋಣ. ಅಷ್ಟಲಕ್ಷ್ಮಿಯರು. ಮತ್ತು ಇಲ್ಲಿ ನಮ್ಮ ಎಲ್ಲರ ಒಲವಿನ ಶ್ರೀಕೃಷ್ಣ ಪರಮಾತ್ಮ ನೋಡಿ, ಮೊದಲು ತೊಟ್ಟಿಲಿನಲ್ಲಿ ಪುಟ್ಟ ಕಂದಮ್ಮನಾಗಿ ಆಡುವಂತಹ ಕೃಷ್ಣ ಆಮೇಲೆ ಬೆಣ್ಣೆ ಕದೀತಾನೆ. ತಾಯಿ ಯಶೋದೆ ಅವನನ್ನು ಸುಮ್ಮನೆ ಬಿಡ್ತಾಳ? ಎಲ್ಲರ ಮನೆಗೆ ಹೋಗಿ ಹಾಲು ಮೊಸರು ಕದ್ರೆ ಹಾಗಾಗಿ ಅದಕ್ಕೆ ಕಟ್ಟು ಹಾಕ್ತಾಳೆ. ಕಾಳಿಂಗ ಮರ್ದನದ ಕೃಷ್ಣ, ಭಗವದ್ಗೀತೆಯ ಕೃಷ್ಣ, ಅರಳಿ ಎಲೆಯ ಕೃಷ್ಣ, ಇವೆರಡು ಹೊಸದು. ಇದೊಂದು ಮತ್ತು ಇದು ಉಡುಪಿಯಿಂದ ಬಂದ ಕೃಷ್ಣ ಇವನು, ಹಾಗಾಗಿ ಇವನೊಂಥರ ವಿಶೇಷ. ಇದು ಗಯಾದಿಂದ ಬಂದಂಥ ಕೃಷ್ಣ, ರಾಧಾ ಕೃಷ್ಣ, ಕಂಸಮರ್ದನ, ಚಾಣೂರ ಮರ್ದನ, ಪೂತನಿ ಸಂಹಾರ, ಕಾಳಿಂಗ ಮರ್ದನ ಎಲ್ಲ ಇದೆ. ಪುಟ್ಟ ಮಗುವಾಗಿದ್ದಾಗ ವಸುದೇವನು ಅವನನ್ನು ಕಾಪಾಡಬೇಕಂತ ಹೊತ್ಕೊಂಡು ಬರುವಾಗ ವಾಸುಕಿ ಅವನಿಗೆ ರಕ್ಷಣೆ ಕೊಡುವಂಥ ಚಿತ್ರ ಕೂಡ ಇದೆ. ಇಲ್ಲೆಲ್ಲದ್ರ ಜೊತೆ ಜಂಬೂ ಸವಾರಿ ಇರಲೇಬೇಕಲ್ಲ. ನೋಡಿ, ಜಂಬೂ ಅಂದರೆ ಆನೆ ತಾನೆ, ಜಂಬೂ ಸವಾರಿ. ಮಹಿಷಾಸುರ ಮರ್ದಿನಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ, ಅವಳನ್ನು ಈಗ ಮೆರವಣಿಗೆ ಮಾಡ್ತೇವೆ ನಾವು. ತಾಯಿ ನಮ್ಮ ನಾಡನ್ನು ರಕ್ಷಿಸು, ಸಕಾಲಕ್ಕೆ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಒಳಿತಾಗಲಿ, ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವಂಥ ಮಾತಿಗೆ ಇಂಬು ಕೊಡುವ ಹಾಗೆ ತಾಯಿ ಕಾಪಾಡಲಿ ಎನ್ನುವಂಥ ಉದ್ದೇಶದಿಂದ ತಾಯಿಯನ್ನು ಆರಾಧಿಸ್ತೇವೆ. ಇಲ್ಲಿ ನೋಡಿ, ಮಂಗಳವಾದ್ಯ ಇರ್ಬೋದು, ಇವೆಲ್ಲವೂ ಜಂಬೂ ಸವಾರಿಯಲ್ಲಿ ನಾವು ನೋಡುವಂಥದ್ದೇನೆ. ಇನ್ನು ಮತ್ತೊಂದು ಭಾಗದಲ್ಲಿ ತೋರಿಸ್ತೇನೆ. ಎಲ್ಲ ಪ್ರಾಣಿ ಪಕ್ಷಿಗಳು ದೈಹಿಕವಾಗಿ ಶಕ್ತಿ ಇರುತ್ತೆ, ಅದು ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗೋದು ನಮ್ಮ ಸರಸ್ವತಿಯಿಂದ ಮನುಷ್ಯರು ಮಾತ್ರವೇ. ಹಾಗಾಗಿ ವಿದ್ಯಾದಿ ದೇವತೆಯ ಸರಸ್ವತಿಯನ್ನು ಹಿಡದೇ ಇದ್ದರೆ ಇದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ನೀನೊಲಿದರೆ ಜ್ಞಾನ, ನೀ ನಗುತ್ತಿರೆ ಗಾನ, ಶಾರದಾಂಬೆ ನಿನ್ನ ಧ್ಯಾನ ಅಮೃತಪಾನ ಅಂತ ಹಾಡುವಂಥದ್ದೇನಿದೆ, ಆಕೆ ಮಮತಾಮಯಿ, ಬೇಡಿದವರಿಗೆಲ್ಲ ಜ್ಞಾನವನ್ನು ದಾನ ಮಾಡುವತ್ತೆ. ಹಾಗಾಗಿ ವಿದ್ಯಾದಿ ದೇವತೆ ಶಾರದೆ ಇದ್ದಾಳೆ, ದುರ್ಗಾ ಇದ್ದಾಳೆ, ವೈಷ್ಣೋದೇವಿ ಕಳೆದ ಬಾರಿ ಕಾಶ್ಮೀರಕ್ಕೆ ಹೋದಾಗ ವೈಷ್ಣೋದೇವಿಗೆ ಹೋದಾಗ ತಂದಂಥದ್ದು. ಕಾಮಧೇನು ಇಲ್ಲದೆ ಇದ್ದರೆ ಮುಕ್ಕೋಟಿ ದೇವತೆಗಳಿರೋದೇ ಕಾಮಧೇನುವಿನಲ್ಲಿ, ಹಾಗಾಗಿ ಅದು ಕೂಡ ಪ್ರತಿಷ್ಠಾಪನೆ ಆಗಿದೆ. ಈ ಬಾರಿಯ ಮತ್ತೊಂದು ವಿಶೇಷ ಅಂದರೆ ನನ್ನ ಕಸಿನ್ ಹೆಂಡತಿ ಮಾಡಿಕೊಟ್ಟಂತಹ ಗಾಜಿನ ಶೀಶೆಗಳ ಮೇಲೆ ಬಣ್ಣವನ್ನು ಹಾಕಿ ಮುಖವಾಡವನ್ನು ಇರಿಸಿ ಅಲಂಕಾರ ಮಾಡಿದಂತಹ ನವದುರ್ಗಿಯರು, ನವರಾತ್ರಿಗೆ ನವದುರ್ಗಿಯರು. ಒಂದೊಂದು ಅಕ್ಷರಕ್ಕೂ NAVARATRI ಅಂತ ಅಷ್ಟು ಅಕ್ಷರಗಳನ್ನು ಬರೆದಿದ್ದಾಳೆ. ನೋಡಿ ಎಷ್ಟು ಸೊಗಸಾಗಿದೆ. ಇದು ಈ ಬಾರಿಯ ವಿಶೇಷ ಅಂತ ಹೇಳಿದರೆ ತಪ್ಪಾಗಲಾರ್ದು. ಒಂದು ಕಾರ್ನರ್ ಸ್ಟ್ಯಾಂಡ್ ಇಟ್ಟು ನವದುರ್ಗಿಯರ ಜೊತೆಗೆ ಸರಸ್ವತಿ ದುರ್ಗಿಯರನ್ನು ಇಲ್ಲಿ ಇಟ್ಟಿದ್ದೇನೆ. ಓವರಾಲ್ ನಮ್ಮ ಮನೆಯ ಬೊಂಬೆ ಹೇಗಿದೆ, ನವರಾತ್ರಿ ಬೊಂಬೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ನವರಾತ್ರಿನಲ್ಲಿ ಎಲ್ಲರಿಗೂ ಮಂಗಳ ಉಂಟಾಗಬೇಕು, ಸರ್ವೇ ಜನಾಃ ಸುಖಿನೋ ಭವಂತು. ಹಾಗಾಗಿ ಎಲ್ಲರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿಗಳನ್ನು ಕರುಣಿಸಲಿ.
ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ದೌರ್ಜನ್ಯಗಳೆಲ್ಲ ನಾಶವಾಗಿ ಎಲ್ಲರೂ ನೆಮ್ಮದಿಯಿಂದ ಬದುಕುವ ಹಾಗಾಗಲಿ ಎನ್ನುವ ಆಶಯದೊಂದಿಗೆ ನಾವು ನವರಾತ್ರಿಯನ್ನು ಆಚರಿಸೋಣ. ಎಲ್ಲರಿಗೂ ಶುಭವಾಗಲಿ.